ಕಾರ್ಯಕ್ರಮದ ಮೆಗಾ ಆಡಿಷನ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಗಾನಚಂದನದ ಶ್ರುತಿ ಹಾಗೂ ಲಯ ಅರ್ಥಾತ್ ಎರಡು ಕಣ್ಣುಗಳು ಇವರಿಲ್ಲದೆ ಇದ್ರೆ ನಾವು ಕಾರ್ಯಕ್ರಮ ಹೇಗಪ್ಪ ಶುರು ಮಾಡಕ್ ಸಾಧ್ಯ? ಪ್ಲೀಸ್ ವೆಲ್ಕಮ್ ಅವರ್ ಲವ್ಲಿ ಜಡ್ಜಸ್, ಕರ್ನಾಟಕದ ಗಾನ ಕೋಗಿಲೆ ಬಿ.ಆರ್. ಛಾಯಾ ಮ್ಯಾಮ್, ನಮ್ಮ ಸಂಗೀತ ಮಂತ್ರಿಕರಾದ ವಿ ಮನೋಹರ್ ಸರ್. ವೆಲ್ಕಮ್ ವೆಲ್ಕಮ್. ನಾ ಪ್ರತಿ ಸಲನೂ ಹೇಳ್ತಿದ್ದ ಹಾಗೆ ಇವ್ರಿಲ್ದೆ ನಮಗ್ ಜೋಶೇ ಇರಲ್ಲ. ಇವರೇ ನಮ್ಮ ಇನ್ಸ್ಟ್ರೂಮೆಂಟಲಿಸ್ಟ್. ಆಹಾ ವಿಕ್ರಮ್, ಇವ್ರ ಫ್ಲೂಟ್ ನುಡಿಸ್ತಾ ಇದ್ರೆ ನಾನು ಎಲ್ಲೋ ಕಳೆದೋಗಿರ್ತೀನಿ ಕಣೋ. ಎಲ್ಲೋ ಕಳೆದೋಗ್ಬೇಡ, ಈ ಕಂಟೆಸ್ಟೆಂಟ್ಸ್ನ ಕರೆದು. ಓಕೆ ಓಕೆ ಕಂಟೆಸ್ಟೆಂಟ್ಸ್, ವೆಲ್ಕಮ್ ಟು ದ ಶೋ. ನಾವೆಲ್ಲರೂ ಇವತ್ತು ಇಷ್ಟು ಗಟ್ಟಿ ಮುಟ್ಟಿಯಾಗಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಅವರೇ. ಯಾವ ಅರ್ಥದಲ್ಲಿ ವಿಕ್ರಮ್? ನೀನ್ ದಿನ ಊಟ ಮಾಡ್ತಿರ್ತಾನೆ? ಮಾಡ್ದೆ ಏನೋ. ಆ ಅನ್ನ ತಿಂತೀವಲ್ಲ, ಆ ಅಕ್ಕಿ ಎಲ್ಲಿಂದ ಬರೋದು ಗೊತ್ತಾ? ಅಕ್ಕಿ ದಿನ ಊಟ ಮಾಡೋದು ಭತ್ತದ ನಾಡು. ಭತ್ತದ ನಾಡು, ಓ ರಾಯಚೂರು. ಇರು ಇಷ್ಟಕ್ಕೆ ಮುಗಿಸ್ಬೇಡ, ಇನ್ನೂ ಸಾಕಷ್ಟು ಚಪ್ಪಾಳೆಗಳು ಕೊಡೋದಿದೆ. ಹೌದೌದು. ಹತ್ತಿ ಎಲ್ಲಿಂದ ಜಾಸ್ತಿ ನಮಗೆಲ್ಲ ಸಿಗೋದು ಅಂತ ಅಂದ್ರೆ ಅದು ರಾಯಚೂರಿಂದ. ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾದದ್ದು ಕೃಷ್ಣ, ತುಂಗಭದ್ರಾ, ಭೀಮಾ ಈ ಮೂರು ನದಿಯ ಸಂಗಮ ಆಗುವಂತ ಜಾಗ, ಅದು ಕೂಡ ರಾಯಚೂರು. ಅದಕ್ಕೂ ಒಂದು ದೊಡ್ಡ ಚಪ್ಪಾಳೆ. ನೀನೇ ಮರ್ತ್ಬಿಟ್ರೆ ಹೆಂಗಮ್ಮ? ಏನಪ್ಪ? ಹುಡುಗಿರ್ಗೆ ತುಂಬಾ ಇಷ್ಟ. ಅಯ್ಯೋ ಹೌದು ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಚಿನ್ನ. ಹಟ್ಟಿ ಗೋಲ್ಡ್ ಮೈನ್ಸ್. ಹಟ್ಟಿ ಗೋಲ್ಡ್ ಮೈನ್ಸ್ ಒಂದು ದೊಡ್ಡ ಚಪ್ಪಾಳೆ. ಇವತ್ತೆಲ್ಲ ಸಾಕಾಗಲ್ಲ ರಾಯಚೂರು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಅಲ್ವಾ? ಅದಕ್ಕೆ ಒಂದು ವಿಟಿ ನೋಡ್ಕೊಂಡ್ ಬರೋಣ. ವಿಟಿ ಪ್ಲೀಸ್. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಇರುವಂತಹ ಸುಂದರ ನಗರಿ ರಾಯಚೂರು. ಕರ್ನಾಟಕದ ಜಿಲ್ಲೆಗಳಲ್ಲೇ ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿರುವಂತಹ ರಾಯಚೂರು ಜಿಲ್ಲೆಯ ಟ್ಯಾಗೂರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಚಂದನ ವಾಹಿನಿಯ ಗಾನ ಚಂದನ ತಂಡ ಉದಯೋನ್ಮುಖ ಗಾಯಕರ ಅನ್ವೇಷಣೆಗಾಗಿ ಹೋಗಿದ್ರು. ಬನ್ನಿ ನೋಡೋಣ ರಾಯಚೂರು ಜಿಲ್ಲೆಯ ಉದಯೋನ್ಮುಖ ಗಾಯಕರ ಗಾಯನ. ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಚಿತ್ರದಿಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡೋದಿಕ್ ಬರ್ತಿದ್ದಾರೆ ಶ್ಯಾಮ್ ಸುಂದರ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ 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 ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ಉಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ 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 ಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಚೆನ್ನಾಗಿ ಹಾಡಿದ್ರಿ. ಅಂಡ್ ಇನ್ನೊಂದ್ ಮರ್ಸ್ಬಿಟ್ಟಿದ್ವಲ್ಲಪ್ಪ ನಾವು ಮೇಜರ್ ಆಗಿ ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ಹೇಳಕ್ಕೆ. ಯಾರು? ನಮ್ಮ ರಾಯಚೂರಿನ ಸೊಸೆಯಪ್ಪ ಅವರು. ಓ ರಾಯಚೂರಿನ ಸೊಸೆ ಅವ್ರ ಕಡೆಯಿಂದಾನೇ ಮೊದಲನೇದಾಗಿ ಹೇಳ್ಬಿಡಿ, ಹೇಗನ್ನಿಸ್ತು? ನಮಸ್ಕಾರ ಶ್ಯಾಮ್ ಸುಂದರ್. ಅಂದರೆ ನೀವು ಗೊತ್ತಾಗತ್ತೆ ತುಂಬ ಅಂದರೆ ಅಭ್ಯಾಸ ಇದೆ ಸ್ಟೇಜ್ಗಳಲ್ಲಿ ಹಾಡಿ ಅಲ್ಲಿ ಇಲ್ಲಿ ಅಂತ ಅನ್ನಿಸ್ತು ನನಗೆ. ನೀವು ಬರೀ ಕ್ಲಾಸಿಕಲ್ ಮಾತ್ರನಾ ಹಾಡೋದು? ಸಿನಿಮಾ ಹಾಡುಗಳು ಹಾಡ್ತೀನಿ. ಸಿನಿಮಾ ಹಾಡುಗಳು ಹಾಡ್ತೀರಾ? ತುಂಬ ಸಿಂಪಲ್ ಆಗಿರೋದು, ಕ್ಲಾಸಿಕಲ್ ಟಚ್ಚೇ ಇಲ್ದಿರೋದು, ಬರೀ 2 ಲೈನ್ ಹಾಡಿಪ್ಪ. ಬೇರೆ ಹಾಡು ಯಾವ್ದಾರ? ಯಾವ್ದಾರ ಸರಿ, ಕ್ಲಾಸಿಕಲ್ ಟಚಸ್ ಇರೋದು ಬೇಡ, ಹಾಗೆ ಇರೋದು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಬಲ್ಲಿ ಓ ಒಲವೇ ನೀನೆಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀನಿಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನೀ ಕುಂತಲ್ಲು ನೀನೇ ನಿಂತಲ್ಲು ನೀನೇ ಎಲ್ಲೆಲ್ಲೂ ನೀನೇ ಸಖಿ ನನ್ನ ನಿನ್ನೆಗಳು ನೀನೇ ನಾಳೆಗಳು ನೀನೇ ಎಂದೆಂದು ನೀನೇ ಸಖಿ ಆವರಿಸು. ಓಕೆಪ್ಪ, ಓಕೆ. ನನಗೆ ಡೌಟ್ ಇತ್ತು, ಏಕೆಂದರೆ ಅದು ತುಂಬ ಕ್ಲಾಸಿಕಲ್ ಅಲ್ವಾ? ಸೊ ಸಿನಿಮಾ ಹಾಡ್ತಿರೋ ಇಲ್ವೋ, ಅಂದರೆ ಬರೀ ಭಜನಾ ಮಂಡಳಿ ಥರ ಆ ಥರ ಏನಾರ ಬರೀ ಅದರಲ್ಲಿ ಮಾತ್ರ ನಾನು ಅಂತ. ಚೆನ್ನಾಗಿ ಹಾಡಿದ್ರಿ, ನೀಟಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ. ಇಂಥ ಹಾಡಿಗೆ ಸೂಟ್ ಆಗ್ತಿದೆ. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಒಂದೊಂದು ಕಡೆ ಜೋಶಿಯವರ ತಾನ್ ಮಿಸ್ ಆಗಿತ್ತು. ನಮ್ಮಮ್ಮ ನೀ ಆ ಜಾಗದಲ್ಲಿ ಅದೊಂದು ಕಡೆ ಮಿಸ್ ಆಯಿತು. ಉಳಿದಂತೆ ಎಲ್ಲ ಚೆನ್ನಾಗಿತ್ತು. ನನಗೆ ಈ ಹಾಡು ನೀವು ಹಾಡಿದಾಗ ನೆನಪಾಗಿದ್ದು ನೋಡಿ ಸ್ವಾಮಿ ನಾವು ಇರೋದೇ ಹೀಗೆ ಇದೆಯಲ್ಲ. ನಾನು ಸಂಜೆವಾಣಿಯಲ್ಲಿದ್ದೆ ಆಗ. ನನ್ನ ಕೊಲೀಗ್ ಲಿಂಗೇನಹಳ್ಳಿ ಸುರೇಶ್ ಚಂದ್ರ ಅಂತಪ್ಪ ಅವರು ನನ್ನನ್ನು ಕರ್ಕೊಂಡೋಗಿ ಶಂಕರ್ನಾಗ್ ಅವರಿಗೆ ಪರಿಚಯ ಮಾಡಿಸಿ ಆ ಸಿನಿಮಾದ ಟೈಟಲ್ ಡಿಸೈನ್ ನಂದೆ.
ಅದು ಇವತ್ತಿಗೂ ಅದು ಕಂಟಿನ್ಯೂ ಆಗಿದೆ ಆ ಡಿಸೈನು. ಕೊನೆಯಲ್ಲಿ ಟೈಟ್ಲಲ್ಲಿ ಹಾಕ್ತಾರೆ ನನ್ನ ಹೆಸರು. ಸೊ ಅದೊಂದು ಅಲ್ಲಿಂದ ಶಂಕರ್ ನಾಗ್ ಅವರ ಪರಿಚಯ ಕಂಟಿನ್ಯೂ ಆಯಿತು. ಸಂಕೇತ್ ಸ್ಟುಡಿಯೋ ಅವರು ಬದುಕಿರೋವರೆಗೂ ಸಿಗ್ತಾ ಇರ್ತಿದ್ರು. ಅದೊಂದು ನೆನಪುಗಳು. ಇವಾಗ ನೀವು ಹಾಡಿದ್ದಾಗ ಅದೆಲ್ಲ ನೆನಪಾಯ್ತು ನನಗೆ. ಸೊ ಎಲ್ಲ ರೀತಿಯ ಹಾಡು ಹಾಡ್ತೀರಿ ಅಂತ ಆಯಿತು. ಮುಂದುವರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಲಕ್. ಬಾಳ ಬಂಗಾರ ನೀನು ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ ಬಂಗಾರದ ಗಣಿಯಿಂದ. ಪ್ಲೀಸ್ ವೆಲ್ಕಮ್ ಜ್ಯೋತಿ. ಏನ್ ಹೇಳ್ತಾರೆ ಕೇಳೋಣ. ಮನೋಹರ್ ಸರ್. ಇನ್ನು ಸಾಫ್ಟಾಗಿ ಹಾಡ್ಬೋದಿತ್ತು ಮಗು. ಸ್ವಲ್ಪ ಒಂಚೂರು ರಫ್ ಆಗಿ ಆಯಿತು ಹಾಡಿದ್ದು. ಶ್ರುತಿಯೆಲ್ಲ ಓಕೆ, ಸ್ವಲ್ಪ ಒಂಚೂರು ಗದರ್ಸಿ ಹಾಡ್ದಂಗಿತ್ತು. ಅದನ್ನು ಸ್ವಲ್ಪ ಕಡಿಮೆ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಮಸ್ತೆ ಜ್ಯೋತಿ. ನಮಸ್ತೆ. ಟೋಟಲ್ ಸಾಂಗಲ್ಲಿ ಎಕ್ಸ್ಪ್ರೆಷನ್ಸ್ ಬೇಕಿತ್ತಮ್ಮ. ಏನಂದರೆ ಬೋಲ್ಡ್ನೆಸ್ ಇದೆ, ಹಾಡೋ ಬೋಲ್ಡ್ನೆಸ್ ಇದೆ, ವಾಯ್ಸ್ ಬ್ರೈಟ್ ಆಗಿದೆ, ಎಲ್ಲ ಸರಿ. ಬಟ್ ಆ ಹಾಡು ಲವ್ ಸಾಂಗ್ ಅಲ್ವಾ, ಒಂಥರ ಅದು ಮೆಲೋಡಿಯಾಗಿ ಬರಬೇಕಪ್ಪ ಹಾಡು. ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ. ಇವಾಗ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ ನಾನಯ್ಯ ಬೊಂಬೆ ನಾನಯ್ಯ. ಸುಶೀಲಮ್ಮ ಹಂಗಾಡಿದಲ್ವಾ, ವಾಯ್ಸು ಮೆಲೋಡಿ ಮಾಡ್ಕೋಬೇಕು, ಅದನ್ನು ಗಮನಿಸ್ಬೇಕಪ್ಪ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಮೆರಿಕ ಚಿತ್ರದಿಂದ 100 ಜನ್ಮಕ್ಕೂ ಹಾಡೋದಕ್ಕೆ ಬರ್ತಾ ಇದ್ದಾರೆ ರಾಜಶೇಖರ್. ಜನ್ಮಕ್ಕೂ ನೂರಾರು ಜನ್ಮಕ್ಕೂ, 100 ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರೆಲೆ ನನ್ನ
ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ಬಾಳೆಂದರೆ ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನೆದೆಯ ಬಾಂದಳದಿ ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಹೊಲವಾಧಾರೆ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ. ಆ್ಯಕ್ಚುಲಿ ನಾವು ಇವರು ಹಾಡೋರು ಬೇಕಾದರೆ ಅಂದರೆ ಮ್ಯಾಮು ಅವತ್ತು ಹೇಳಿದರು ಅದೊಂದು ಹಾಡ್ಬೇಕಾದ್ರೆ ಒಂಥರ ಒಂದು ಅಭ್ಯಾಸ ಮಾಡಿರ್ತೀವಿ, ಸೊ ಅದೊಂದು ನಮಗೊಂದು ಇನ್ಸ್ಪಿರೇಷನ್ ಥರ. ಸೊ ಹೀಗೆ ಇದೇನಿದು ಸ್ಪೆಷಲ್ಲು ಅಂತ ನಂಗೆ ಗೊತ್ತಾಗಲಿಲ್ಲ. ನೀವು ಕಂಠ ಸರಿ ಮಾಡ್ಕೊಂಡು ನೂರು ಅಂತ ಹಿಂಗೆ ಮಾಡ್ತಿದ್ರಾ ಅಥವಾ ನಿಮ್ಮ ಶರ್ಟ್ ಸರಿ ಮಾಡ್ಕೊಡ್ತಾ ಇದ್ರೆ ನನಗೆ ಅರ್ಥ ಆಗಲಿಲ್ಲ. ಹಾಗೆ ಬರುತ್ತೆ ನಿಮಗೆ. ಇವ್ರದ್ದು ಸ್ಪೆಷಲ್ ಬಾಡಿ ಲ್ಯಾಂಗ್ವೇಜ್ ಹೀಗೆ ಎಲ್ಲರೂ ಹೀಗೆಲ್ಲ ತಗೋತೀವಿ. ನಂಗೆ ಅದಕ್ಕೆ ಡೌಟ್ ಬಂತು, ಏನು ಕಂಠ ಅವಾಗ ಸರಿ ಮಾಡ್ಕೊಂಡು ಹಾಡ್ತಿದ್ರಾ ಅಂತ. ಅದೊಂದು ಡಿಫ್ರೆಂಟ್ ಮ್ಯಾನರಿಸಮ್. ಅದೇ ಅದಕ್ಕೊಂದು ಒಂದೊಂದು ಸ್ಪೆಷಲ್ ಚಪ್ಪಾಳೆ ಅಪ್ಪ, ಹೊಸ ಮ್ಯಾನರಿಸಮ್. ಓಕೆ, ನೋಡೋಣ ನಮ್ಮ ಜಡ್ಜಸ್ ಏನು ಹೇಳ್ತಾರೆ. ನೂರು ಅಂತೀರಲ್ಲ, ಆ ನೂ ಅನ್ನೋದನ್ನು ಕರೆಕ್ಟಾಗಿ ಸ್ವಲ್ಪ ಸ್ವರಸ್ಥಾನ ಸ್ವಲ್ಪ ಕೂಡಬೇಕಿತ್ತಪ್ಪ ಅಷ್ಟೇ. ಓಕೆ, ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ಅದೊಂದು 2-3 ಕಡೆ ಸ್ವಲ್ಪ ಕಮ್ಮಿ ಕೇಳಿಸ್ತು ನನಗೆ ಇಲ್ಲಿ ಹಾಡುವಾಗ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಹೊಲವಾಧಾರೆ ಒಲಿದೊಲಿದು ಬಾರೆಲೆ. ಆಮೇಲೆ ರಾಜೇಶ್ ಇನ್ನೂ ಸ್ವಲ್ಪ ಭಾವನೆ ತುಂಬಿ ಹಾಡಿದ್ದಾರೆ. ಇನ್ನೂ ಅಂದರೆ ತುಂಬ ಒಂಥರ ಅನುಭವಿಸಿ ಹಾಡಿದ್ದಾರೆ. ಅದನ್ನು ಒಂಚೂರು ಫಾಲೋ ಮಾಡಬೇಕಿತ್ತು ಅಷ್ಟೇ. ಅದರ್ವೈಸ್ ಗುಡ್ ಸಿಂಗಿಂಗ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್, ಏನೋ ಪಿಚ್ ಕಡಿಮೆ ಮಾಡಿದ್ರೆ ಸೇಮ್ ಪಿಚ್. ಅದೇ ನಿಮಗೆ ಇದು ಲೋ ಆಯಿತು ಸ್ವಲ್ಪ. ನೀವು ಇನ್ನೂ ಹೈ ಪಿಚ್, ಸ್ವಲ್ಪ ಪಿಚ್ ಜಾಸ್ತಿ ಇರುವಂಥ ಹಾಡುಗಳು ಚೆನ್ನಾಗಿರೋದು. ಇದರಲ್ಲಿ ಕೆಳಗಡೆ ಹೋದಾಗ ವಾಯ್ಸ್ ನಮ್ಗೆ ಕೇಳಿಸ್ಲಿಲ್ಲ, ಅಷ್ಟು ಸಾಫ್ಟ್ ಆಯಿತು. ಹಾಡಿದ್ದೆಲ್ಲ ಇತ್ತು. ಸ್ವಲ್ಪ ಡೆಪ್ತ್, ಇನ್ನೂ ಸ್ವಲ್ಪ ಫೋರ್ಸ್ ಕೊಟ್ಟು ಡೆಪ್ತ್ ಕೊಟ್ಟು ಹಾಡಿದರೆ ಇನ್ನೂ ಚೆನ್ನಾಗಿರೋದು. ಉಳಿದಂತೆ ಓಕೆ. ಆ ಹಾಡಲ್ಲಿ ಎಸ್ಸಲ್ಲಿ 100 ಅಂತ ಬರುತ್ತೆ ಅಂತ ಲೆಕ್ಕ ಹಾಕಿದ್ದೀರಾ? ಎಸ್ಸಲ್ಲಿ ಬರುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಡ್ಬೇಕಾದ್ರೆ ಅದೆಲ್ಲ ತಿಳ್ಕೊಬೇಕಲ್ವಾ. 100 ಜನ್ಮಕ್ಕೂ 100 ಆ ಥರ ಎಷ್ಟು ಬರುತ್ತೆ ಸಾಂಗಲ್ಲಿ? 100 ಬರ್ಬೋದು. 100 ಬರ್ಬೋದು. ಅಲ್ಲ, ನೀವು ಹೀಗೆ ಲೆಕ್ಕ ಹಾಕ್ತಾ ಇದ್ರಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಉಪಾಸನೆ ಚಿತ್ರ ಭಾರತ ಭೂಷಿರ್ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ ಪ್ರಭಾ. ಭಾರತ ಭೂಷಿರ ಮಂದಿರ ಸುಂದರಿ ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ ಭಾರತ ಭೂಷಿರ ಮಂದಿರ ಸುಂದರಿ.
ಭೂಷಿರ ಮಂದಿರ ಸುಂದರಿ. ಮನೋಹರ್ ಸರ್, ಹಾಡಿದ್ದು ಚೆನ್ನಾಗಿತ್ತು, ಅದೇ ಹೈ ಪಿಚ್ ಅಭ್ಯಾಸ ಮಾಡಬೇಕು. ಉಳಿದ ಡೀಟೇಲ್ ಛಾಯಾ ಅವ್ರು ಹೇಳ್ತಾರೆ. ನಮಸ್ತೆ ಪ್ರಭಾ. ನಮಸ್ತೆ ಮ್ಯಾಮ್. ಚೆನ್ನಾಗಿ ಹಾಡಿದೆಪ್ಪ. ಇನ್ನೊಂದು ಮನೆ ಜಾಸ್ತಿ ಮಾಡ್ಕೊಂಡಿದ್ರು ಆ್ಯಕ್ಚುಲಿ ಹೋಗ್ತಿತ್ತೋ ಏನೋ ಶ್ರುತಿ. ಚೆನ್ನಾಗಿ ಬಂತು. ಶಿವತಾಂಡವದ ಅಲ್ಲಿ ಕರೆಕ್ಟಾಗಿ ಆ ಸ್ವರ ಸೇರ್ಬೇಕಮ್ಮ ಅಲ್ಲಿ. ಆಮೇಲೆ ನಾದದೆ ಲೀಲಾ ಆಗಮ ವೇದ, ನಾದದಿ ಲೀಲಾ ಆಗಮ ವೇದ, ನಾದ ವೇದ ಶಿವೇ. ಅಲ್ಲೂ ಅಷ್ಟೇ, ಅಲ್ಲೂ ಕರೆಕ್ಟಾಗಿರಬೇಕಿತ್ತು. ಓಕೆ, ಅದೊಂದೆರಡು ಕಡೆ ಮಿಸ್ ಆಯಿತು. ಇನ್ನೂ ಭಾವ ತುಂಬಬೇಕಮ್ಮ, ಇನ್ನೂ ಒಂಚೂರು ಎಕ್ಸ್ಪ್ರೆಷನ್ಸು. ಜಾನಕಿ ಅಮ್ಮ ಎಷ್ಟು ತುಂಬಿದಾರಲ್ವಾ, ಅಂದರೆ ಅನುಭವ ಸಾಲದು ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ, ಆಗತ್ತೆ. ಭಾವ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕೇಳ್ತಾ ಇದ್ದರೆ ಸಾಕು, ಎಕ್ಸ್ಪ್ರೆಷನ್ಸ್ ಎಲ್ಲ ಅದಾಗೆ ಬರುತ್ತೆ. ಓಕೆ, ಆಲ್ ದ ಬೆಸ್ಟ್ ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೇಮಲೋಕ ಚಿತ್ರದಿಂದ ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಈ ಮಾಲು ಏಯ್ ಹೊಸ ಮಾಲು. ಏಯ್, ನಾನಲ್ಲಮ್ಮ, ಹಂಸಲೇಖ ಸರ್ ಬರ್ದಿರೋದು. ಹಾಗಾದ್ರೆ ಓಕೆ. ಹಾಡೋದಿಕ್ ಬರ್ತಿದ್ದಾರೆ ಚವಾಣ್. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಹೇ ಬಾಲು ಹೇ ಬಾಲು, ಇದು ರಂಬೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಹೇ ಬಾಲು ಹೇ ಬಾಲು. ಈ ಬಿಸಿಲು ಕಾಲದಲ್ಲಿ ಬಂತು ಕಾಮನ ಬಿಲ್ಲು, ಆ ಹುಬ್ಬು ಕರಿ ಹುಬ್ಬು. ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲೋ, ಆ ಕಣ್ಣು ಜಿಂಕೆ ಕಣ್ಣು. ಈ ಎಳೆ ಸಂಪಿಗೆಯ 3D ಅಂತ ಮೂಗು, ಅಯ್ಯೋ ಆ ಕಳೆ ಕೊಡುವ ತೊಂಡೆ ತುಟಿಗಳ ರಂಗು, ಆ ಮಿಂಚಿಂಗು. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿದ್ದು ಇಂದು ಪೂರ್ತಿ ಡ್ಯೂಟಿ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಹೇ ಬಾಲು ಹೇ ಬಾಲು. ಓಕೆ, ಜಡ್ಜಸ್ನ ಕೇಳೋಣ. ಛಾಯಾ ಮ್ಯಾಮ್, ಈ ಹಾಡು ಏನಂದರೆ ತುಂಬ ಈಸಿ ಆದಂಥ ಹಾಡು. ಅಂದರೆ ಎಲ್ಲ ಕಟ್ಸ್ ಬರುತ್ತಲ್ಲ, ಎಲ್ಲಿ ಸಂಗತಿಗಳಿಲ್ಲ, ವೇರಿಯೇಷನ್ಸ್ ಇಲ್ಲ. ಅಂದರೆ ತುಂಬ ಇದ್ರ ಬಗ್ಗೆ ಅಂದರೆ ಟ್ಯೂನಲ್ಲಿ ತುಂಬ ಸಿಂಪಲಾಗಿ ಮಾಡಿದ್ದಾರೆ ಹಂಸಲೇಖ ಸರು. ಅಂದರೆ ಜಾಸ್ತಿ ವೇರಿಯೇಷನ್ಸು ಅಂದರೆ ಜಡ್ಜ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ನಿಂಬೆ ಹಣ್ಣಿನಂಥ ಹುಡುಗಿ ಬಂದ್ಲು ನೋಡು ಅಷ್ಟೇ. ಈ ನಾನಾ ಇಷ್ಟಿಷ್ಟೇ ಕಟ್ಸಿದೆಯಲ್ಲ. ಸೊ ಹಾಗಾಗಿ ಈಸಿ ಸಾಂಗ್ ತೊಗೊಂಡಿದ್ದೀರಾ. ಬಟ್ ಎನಿಹೌ ಚೆನ್ನಾಗಿ ಹಾಡಿದ್ರಿ. ಇನ್ನು ನೋಡೋಣ, ಕಷ್ಟ ಹಾಡುಗಳು ನೀವು ಕಲಿಬೇಕಪ್ಪ. ಓಕೆ, ಆಲ್ ದ ಬೆಸ್ಟ್. ವಾಯ್ಸ್ ಎಲ್ಲ ಚೆನ್ನಾಗಿದೆ. ತಗೋ ನಮಗೆ ಇಲ್ಲಿ ಬಿತ್ತು ಎಂದು ಪೂರ್ತಿ ಡ್ಯೂಟಿ. ಒಳ್ಳೆಯದಾಗ. ಥ್ಯಾಂಕ್ ಯು ಮ್ಯಾಮ್. ಸರ್, ಚವಾಣ್ರೆ, ಸರ್ ಹೇಳಿ ಸರ್. ಈ ನಿಂಬೆಹಣ್ಣು ಮಾಟಕ್ಕೂ ಆಗುತ್ತೆ, ಮೈ ಮಾಟಕ್ಕೂ ಆಗುತ್ತೆ. ನೀವು ಒಂದು ಕಡೆ ನೋಡಿಕೊಂಡು ಭಾಳ ಎಂಜಾಯ್ ಮಾಡ್ಕೊಂಡು ಹಾಡ್ತಾ ಇದ್ರಲ್ಲ, ಏನಾದರೂ ಫ್ಲ್ಯಾಶ್ ಬ್ಯಾಕ್ ಇದೆಯಾ ಪ್ರೇಮಲೋಕ ರಿಲೀಸ್ ಟೈಮಲ್ಲಿ? ಈ ಪಬ್ಲಿಕ್ ರೋಡಿನಲ್ಲಿ ಜಿಂಕೆ ಬಂದೈತಲ್ಲೋ, ಆ ಕಣ್ಣು ಜಿಂಕೆ ಕಣ್ಣು. ಹಂಗೇನಿಲ್ಲ ಸರ್. ಹೌದಾ? ನೀವು ಅದೇ ಥರ ಹಾಡ್ಕೊಂಡು
ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಆಡ್ತಿದ್ರೆ ಯಾಕಂದ್ರೆ ನಕ್ಕೊಂಡು ಎಲ್ಲೋ ನೋಡ್ಕೊಂಡು ಹಳೆ ನೆನಪುಗಳು ಮತ್ತೆ ಇದೆ ಅಲ್ಲ ಸರ್, ಇದೆ ಅವರು ಒಳಗಿದೆ, ಗೊತ್ತಾಯ್ತು ಇದೆ ಬರ್ತಾ ಇಲ್ಲ ಹೊರಗಡೆ ಅಷ್ಟೇ, ಒಳಗೆ enjoy ಮಾಡ್ತಾ ಇದ್ದಾರೆ. ಅದು correct. ಕರೆಕ್ಟಾ? ಐ? ಇದು ಮಾಧವ್ ಪೆದ್ದಿ ರಮೇಶ್ ಅಂತ ಹಾಡಿದ್ದು. ಪ್ರೇಮಲೋಕದಿಂದ ಅವರು ನಮ್ಮ ಗುರುಗಳ ಇದರಲ್ಲಿ ಇದು ಅಂಜದ ಗಂಡು ಅದರಲ್ಲಿ ಹಾಡಿದರು. ಅವರ ಅಣ್ಣ ಮಾಧವ್ ಪೆದ್ದಿ ಸತ್ಯಂ ಅಂತ ಮಾಯಾ ಬಜಾರಲ್ಲಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಅದನ್ನು ಹಾಡಿದವರು. ಸೊ ಆ ಒಂದು ಒಳ್ಳೆ ಗಾಯಕ ಅವರಿಲ್ಲ. ಅವರು ಅಂಜದ ಗಂಡು ಆದಮೇಲೆ 2-3 ಸಿನಿಮಾ ಆದಮೇಲೆ ಅವರು ತೀರ್ಕೊಂಡ್ರು. ಆ ಹಾಡು ಚೆನ್ನಾಗಿ ಹಾಡಿದರು ಅವರು. ನೀವು ಚೆನ್ನಾಗಿ ಹಾಡಿದ್ರಿ, ಆದರೆ ಸ್ವಲ್ಪ ಜೋಶ್ ಸ್ವಲ್ಪ ಜಾಸ್ತಿಯಾಗಿ ಅಲ್ಲಲ್ಲಿ ಮಿಸ್ ಆಗಿತ್ತು. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಓಕೆ ಸರ್. ಬೇರೆ ಬೇರೆ ಹಾಡುಗಳನ್ನ ಕಲೀರಿ. ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೌಹಾಣ್ ಅವರೇ. ಚಿತ್ರ ಪ್ಯಾರಿಸ್ ಪ್ರಣಯ ಎದೆ ತುಂಬಿ ಹಾಡಿದೆನು, ಇದನ್ನ ಹಾಡಕ್ ಬರ್ತಿದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಅನುರಾಧ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರೆ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರೆ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೆ ಬಹುಮಾನ. ಇಂದು ನಾ ಹಾಡಿದರು ಅಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರೆ ಅಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರೆ ಅಲ್ಲಿ ನೀವು. ಎದೆ ತುಂಬಿ ಮನ ತುಂಬಿ ತನು ತುಂಬಿ ಹಾಡಿದೆನು ಅಂದು ನಾನು. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ. ಮನೋಹರ್ ಸರ್. ಚೆನ್ನಾಗಿ ಹಾಡಿದ್ರಿ ಅನುರಾಧ. ಥ್ಯಾಂಕ್ ಯು ಸರ್. ಆದರೆ ಸ್ವಲ್ಪ ಆ ಮೂಲ ಗಾಯಕರದ್ದು ಆ ಡಿಟೇಲ್ ನೀವು ಅಷ್ಟು ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು. ಅದಿದ್ದರೆ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಚೂರು ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಸ್ವಲ್ಪ ತಾಳ ಕೂಡ ಫಾಲೋ ಮಾಡಬೇಕು. ಇದು ಸ್ವಲ್ಪ ಕಷ್ಟ, ಈ 5/8 ತಾಳ ಅಭ್ಯಾಸ ಮಾಡಿ. ಉಳಿದಿದ್ದು ಛಾಯ್ ಅವರು ಹೇಳ್ತಾರೆ. ಥ್ಯಾಂಕ್ ಯು ಸರ್. ಈ ಸಾಹಿತ್ಯ ಕೊಟ್ಟಿದ್ದು GS ಶಿವರುದ್ರಪ್ಪ ಅವರು. ಹಾಂ ಹೌದು. ಅವ್ರಿಗೂ ಒಂದು ಜೋರಾದ ರಾಷ್ಟ್ರಕವಿ GS ಶಿವರುದ್ರಪ್ಪ ಸರ್. ಛಾಯಾ ಮ್ಯಾಮ್. ಈ ಹಾಡು ಸುಮಾರು ವರ್ಷಗಳಿಂದ ಕೇಳ್ಕೊಂಡು ಬಂದಂಥ ಹಾಡು, ಸಿನಿಮಾಗೋಸ್ಕರ ಅಳವಡಿಸ್ಕೊಂಡಿರೋದು. ಶ್ರೀ ಮೈಸೂರು ಅನಂತ ಸ್ವಾಮಿ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಹಾಡಿದು. ಬಟ್ ಇದರಲ್ಲಿ ಡೀಟೇಲ್ಸ್ ಅಂತಾರಲ್ಲಮ್ಮ, ಮನವಿಟ್ಟು ಕೇಳಿದಿರಿ ಅಲ್ವನಪ್ಪ, ಅದು ಮಿಸ್ ಆಯ್ತಲ್ಲ, ಅದು ಕೇಳಿದಿರಿ, ಅದೊಂದು ಬರಲಿಲ್ಲ. ಅದು ಮನವಿಟ್ಟು ಕೇಳಿದಿರೆ ಅಲ್ಲಿ ನೀವು. ಮೇಯ್ನ್ ಆ್ಯಕ್ಚುಲಿ ಆ ಹಾಡಲ್ಲಿ ಇರೋದೇ ಅದು ಜೀವಾಳ ಅಂತಾರಲ್ಲ,
ಹಾಗೆ ಆ ಒಂದು ಇದು ಬರಲಿಲ್ಲ. ಬಟ್ ಬೇರೆ ಕಡೆ ಎಲ್ಲ ಚೆನ್ನಾಗಿ ಹಾಡ್ದಿಯಮ್ಮ ನೀನು, ಚೆನ್ನಾಗಿ ಹಾಡಿದೆ. ನಂಗೆ ತಿಳಿದ ಮಟ್ಟಿಗೆ ಶ್ರೀ ಜಿ ಎಸ್ ಶಿವರುದ್ರಪ್ಪ ಅವರು ಅವರ ಗುರುಗಳಿಗೆ ಇದನ್ನು ಹಾಡಿದ್ದು ಅಂತ ಕೇಳ್ಪಟ್ಟಿದ್ದೀನಿ ಮನೋಹರ್. ಅವರ ಗುರುಗಳಿಗೆ, ಅವ್ರ ಗುರುಗಳಿಗೋಸ್ಕರ ಅಂತ. ಎದೆ ತುಂಬಿ ಹಾಡಿದೆನು ಅಂದು ನಾನು. ಬಟ್ ಚೆನ್ನಾಗಿ ಹಾಡಿದೆ ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚಿತ್ರ ಶೃಂಗಾರ ಕಾವ್ಯ ಓ ಮೇಘವೇ ಅಂತ ಹಾಡೋದಕ್ಕೆ ಬರ್ತಿದ್ದಾರೆ ಧವಳಪ್ಪ. ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ, ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವನಿಗೆ ನೀಡಿ ಬಾ, ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ಹಿಡುವೆ ನೀಡಿರುವೆ ಓ ಗೆಳತಿ ಓದುವೆಯ, ಈ ಬೆಳ್ಳನೆ ಓಲೆಯ ಹೇಗೆ ನಾ ಓದಲೇ. ಇದು ಓದೋ ಓಲೆಯಲ್ಲ ಬರೆದುಕೋ, ನನ್ನ ಜೀವನಿನದೇ ಎಂದುಕೋ, ನಿನ್ನ ಮನದ ಮನೆಗೆ ತುಂಬಿಕೋ. ಈ ಕಂಗಳ ಬಾಗಿಲ ಬಾ ತೆರೆಯುವೆ ಬಂದು ನೀ ಸೇರಿಕೋ. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವನಿಗೆ ನೀಡಿ ಬಾ, ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಓ ಮೇಘವೇ ಮೇಘವೇ ಹೋಗಿ ಬಾ, ಈ ಓಲೆಯ ಅವಳಿಗೆ ನೀಡಿ ಬಾ. ಓಕೆ, ಛಾಯಾ ಮ್ಯಾಮ್. ನಮಸ್ತೆ ಧವಳಪ್ಪ ಅವರೇ, ನಮಸ್ತೆ ಮೇಡಮ್. ಚೆನ್ನಾಗಿ ಹಾಡಿದ್ರಿ. ಕಷ್ಟವಾದ ಹಾಡಿದು. ಥ್ಯಾಂಕ್ ಯು ಮೇಡಮ್. ಸ್ಟಾರ್ಟಿಂಗೆಲ್ಲ ಈಸಿ ಇರುತ್ತೆ, ಆಮೇಲೆ ಕಷ್ಟ ಆಗ್ತಾ ಹೋಗುತ್ತೆ ಈ ಹಾಡು. ನೋಡಿ. ಓ ಮೇಘವೇ ಮೇಘವೇ ನಾನನಾ, ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಅದು ಎಲ್ಲೂ ಬರಲೇ ಇಲ್ಲಪ್ಪ. ಚರಣದಲ್ಲೂ ಅಷ್ಟೇ ಒಂದು ಲೈನು. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇರುವೆ ನೀನಿರುವೆ ನಾನನ ನಾನನ ನಾನನ, ಅದೆಲ್ಲ ಪಲಕುಗಳು. ನಾನಿನ ಪಂಜಿಕೆ ಬಂದಿದೆ, ಅದು ಮಿಸ್ ಮಾಡಿದ್ರಲ್ಲ. ಮುಗಿಲ ಬಾನಗಲ ಓಲೆಯಲ್ಲಿ ಹೃದಯ ಹಿಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಅದೊಂದು ಮಿಸ್ ಆಯಿತು. ಓ ಅದೊಂದು ಮಿಸ್ ಆಯ್ತಲ್ವಪ್ಪ. ಅದರ್ವೈಸ್ ಹಾಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್. ಚೆನ್ನಾಗಿ ಹಾಡಿದ್ರಿ, ಓಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಂಗಾರು ಮಳೆ 2 ಚಿತ್ರ ಕನಸಲು ಒಂದಲ್ಲ ಎರಡಲ್ಲ 100 ಬಾರಿ ಅಂತ ಹಾಡ್ಲಿಕ್ಕೆ ಬರ್ತಿದ್ದಾರೆ ಶ್ರುತಿ.
ಛಾಯಾ ಮ್ಯಾಮ್. ಏನಂದರೆ ಮರಿ ಇನ್ನೂ ಸ್ವಲ್ಪ ವಾಯ್ಸ್ ಮೆಚುರಿಟಿ ಬರಬೇಕಮ್ಮ. ಅಂದರೆ ಇನ್ನೂ ಬೋಲ್ಡಾಗಿ ಹಾಡೋದು ಕಲ್ತ್ಕೋಬೇಕು, ಆಯಿತಾ? ಒಂಥರ ಅಂದರೆ ಕನ್ಫ್ಯೂಷನಲ್ಲಿ ಸೈಡಲ್ಲಿ ಎಲ್ಲೋ ಕುತ್ಕೊಂಡು ಒಬ್ಬರೇ ಹಾಡ್ಕೋತೀವಲ್ಲ, ಆ ಥರ ಬಂತು. ಅಂದರೆ ಪ್ರೊಫೆಷ್ನಲ್ಲಾಗಿ ಬರಬೇಕಪ್ಪ. ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್. ಶ್ರುತಿ, ಹಾಂ ಸರ್. ಒಂದು ಪುಟಾಣಿ ಮಗು ಹಾಡ್ದಂಗಿತ್ತು. ಆಮೇಲೆ ಯಾರ ಥರನೂ ಅದೇ ಗುಟ್ಟಾಗಿ ಹೇಳೋ ಥರ ಇತ್ತು. ಛಾಯಾ ಅವ್ರು ಹೇಳಿದ್ರಲ್ಲ, ಇನ್ನೂ ಓಪನ್ ವಾಯ್ಸಲ್ಲಿ ಹಾಡೋ ಅಂತ. ಬೇರೆ ಅಂದರೆ ಈ ಹಾಡಲ್ಲಿ ಇಷ್ಟೇ ಇರ್ಬೋದು, ಬೇರೆ ಹಾಡಲ್ಲಿ ಎಲ್ಲ ಹಾಡುಗಳು ಕಲಿಬೇಕು ಶ್ರುತಿ. ಹಾಂ, ಎಲ್ಲ ಥರ ಹಾಡುಗಳು ಅಭ್ಯಾಸ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಿತ್ರ ಹೊಸ ಜೀವನ, ಅನಾಥ ಮಗುವ ಇವ್ರದ್ದು ಇದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಸರ್, ಇದೆಲ್ಲ ಆದ್ಮೇಲೆ ಇಲ್ಲಿ ಜಡ್ಜಸ್ನೇ ಕಣ್ಣಿಲಿ BGM ಆದ್ಮೇಲೆ ನೋಡಿ. ನೆಕ್ಸ್ಟ್ ಬರ್ಲಿ, ಹೇಳ್ತೀನಿ ನಾನು. ಅನಾಥ ಮಾಡ್ಬಿಟ್ಟಿರಾ ಅಂತ. ಇದೆಲ್ಲ ನೋಡಿ. ನೆಕ್ಸ್ಟ್ ಹಂಗಿತ್ತು ಅವರು ಹೊರಗಡೆ ಬರ್ಲಿ ನೋಡ್ಕೊತೀನಿ ಅಂತ. ನಿಮ್ಮನ್ನೇ ಇಲ್ಲೇ ನಾನು ನೋಡ್ತಾನೇ ಇದ್ದೀನಿ. ಇಲ್ಲೇ ಕಣ್ಣು ಎಲ್ಲೋ ಅಲ್ಲಿ ಒಂದ್ಸಲ ಹಿಂಗೆ, ಆಮೇಲೆ ಇಲ್ಲೇ ಇಲ್ಲಿ ಜಡ್ಜಸ್ ನಾನು ನೋಡ್ತಾ ಇದ್ದಾರ ಅಂತ. ಟೆಸ್ಟಿಂಗಾ? ಇಲ್ಲ ಮೇಡಮ್, ಅವ್ರನ್ನೇ ತಂದೆ ತನ್ಕೊಂಡು ಕರೆಕ್ಟ್ ಅಪ್ಪ. ನಮ್ಮ ಗಾನ ಚಂದನಕ್ಕೆ ತಂದೆ ತಾಯಿ ಅವರೇನೆ. ಇಲ್ಲ ಅಂದ್ರೆ ಈ ಮಕ್ಳ ಕಿವಿ ಹಿಂಡೋರು ಯಾರು ಅಲ್ವೇ? ಕೇಳೋಣ ಇರಿ. ಓಕೆ ಛಾಯಾ ಮ್ಯಾಮ್. ಕೇಳಿದೆಪ್ಪ ಹಾಡು. ಅದು ಅನಾಥ ಮಗುವಾದೆ ನಾನು ಅಪ್ಪನು ಹಿಂಗೆ ತೊಗೊಂಡ್ರಲ್ಲ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಪ್ಪ ಅಷ್ಟೇ. ಒಂದೇ ಫ್ಲೋನಲ್ಲಿ ಹಾಡಬೇಕು. ಅದು ಮೋಸ್ಟ್ಲಿ ನೀವು ಎಕ್ಸ್ಪ್ರೆಷನ್ಸ್ ಕೊಡೋಕ್ಕೋಸ್ಕರ ಹಾಗೆ ಹಾಡಿದ್ರನೋ ಏನೋ. ಅಪ್ಪನು ಅದು ಉಸಿರಿದೆಯಲ್ಲ, ಅದು ಜಾಸ್ತಿ ತೊಗೊಂಡ್ರೆ ಅಷ್ಟು ಸರಿ ಹೋಗಲ್ಲ. ಅಂದರೆ ಕರೆಕ್ಟಾಗಿ ಒಂದೇ ಫ್ಲೋನಲ್ಲಿ ಹಾಡಬೇಕು. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಚೆನ್ನಾಗಿ ಹಾಡಿದ್ರಿ, ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಬಂತು. ಇನ್ನೂ ಅಭ್ಯಾಸ ಮಾಡಪ್ಪ, ಒಳ್ಳೆಯದಾಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಮನೋಹರ್ ಸರ್. ನನಗೆ ಈ ಹಾಡು ಕೇಳಿದಾಗೆಲ್ಲ ನಾನು ಮೈ ಮರೆಯೋದು ಈ ಸಾಹಿತ್ಯಕ್ಕೆ. ನಮ್ಮ ಗುರುಗಳು ಅದ್ಭುತವಾದ ಅಮೋಘವಾದ ಸಾಹಿತ್ಯ ಇದು. ಬಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರಿಲ್ಲ, ಸತ್ತರೆ ಹೊದ್ದಿಸೋರಿಲ್ಲ,
ಪ್ರಾಸ ಅರ್ಥ ಅಷ್ಟು ಕಟುವಾಗಿ ಡೀಪ್ ಆಗಿದೆ ಇದರಲ್ಲಿ. ನಮ್ಮ ಗುರುಗಳಿಗೆ ಒಂದು ಹಾಗೆ ಯೇಸುದಾಸ್ ಅವರು ಹಾಡಿರೋದು ಯೇಸುದಾಸ್ ಅವರು ಅಷ್ಟೇ ಚೆನ್ನಾಗಿ. ನನ್ನ ಒಂದು ಸೌಭಾಗ್ಯ ಆ ಸಂಖ್ಯೆ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಕಂಪೋಸಿಂಗಿಂದ ಅದು ವಾಯ್ಸ್ ಮಿಕ್ಸ್ ಆಗುವವರೆಗೂ ನಾನು ಗುರುಗಳ ಜೊತೆಯಲ್ಲೇ ಇದ್ದೆ. ಇದರ ಒಂದೊಂದು ಹಂತವು ನೋಡಿದ್ದೆ. ಸೊ ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಆಶಾ ಅವರೇ, ಸರ್. ಇದು ರಾಜ ಸರ್ ಅದ್ಭುತವಾದ ಒಂದು ಕಂಪೋಸ್ ಮಾಡಿದಂಥ ಹಾಡು. ಹಾಂ ಸರ್. ಆ ತಾಳ ಬೇರೆ ಟಕ 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 ಅದರಲ್ಲಿ ಎಷ್ಟು ಚೆನ್ನಾಗಿ ಜಾನಕಿ ಅಮ್ಮ ಹಾಡಿದ್ದು ಅದೆಲ್ಲ. ಸೊ ನೀವು ಸ್ವಲ್ಪ ತಾಳದ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಆಗಿದ್ದಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬರ್ತಿತ್ತು. ತುಂಬ ಆ ಕಡೆ ಈ ಕಡೆ ಆಗಿದೆ ತಾಳ. ಶ್ರುತಿ ಬಗ್ಗೆ ಛಾಯ್ ಅವರು ಹೇಳ್ತಾರೆ. ತಾಳ ಫುಲ್ ಬಿಟ್ಬಿಟ್ಟಿಯಲ್ಲಪ್ಪ. ನಗು ಎಂದಿದೆ ಮಂಜಿನ ಬಿಂದು, ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ ಬಾಬಾ, ಹಾರಲು ಆಗದೆ ಸೋತಿರಲು ಬಾಳಿಗೆ ಗೆಳೆಯನು ಬೇಕಿರಲು ಬಯಸಿದೆ ಅರಸಿದೆ ನಾ. ನೀನು ಹಿಂಗೆ ಹಾಕೋಬೇಕಪ್ಪ ತಾಳ. ನಗು ಎಂದಿದೆ ಮಂಜಿನ ಬಿಂದು. ಆ ತಾಳ ಯಾವಾಗೂ ನಮ್ಗೆ ಗೊತ್ತಿಲ್ದಿರ ಅಟ್ಲೀಸ್ಟ್ ಕಾಲಲ್ಲೋ ಕೈಯಲ್ಲೋ ಸುಮ್ಮನೆ ಹಿಂಗೆ ಹಾಕೋತಾ ಇರಬೇಕು. ಓಕೆ, ತಾಳ ಮಾತ್ರ ತುಂಬ ಕಲಿಬೇಕಪ್ಪ. ಓಕೆ, ಪ್ರಾಕ್ಟೀಸ್ ಮಾಡಮ್ಮ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಚಕ್ರವರ್ತಿ ಚಿತ್ರದಿಂದ ಒಂದು ಮಳೆ ಬಿಲ್ಲು
ಒಂದು ವಾರ ಮನೆಗೆ ಬರಲ್ಲ ನಾನು. ಯಾಕಪ್ಪ? ಸ್ವಲ್ಪ ಕ್ಲಾಸ್ ತಗೋಬೇಕು ಇವ್ರ ಹತ್ರ. ನಾನು ಕಲಿತು ನಿನಗೆ ಹಾಡೋಣ ಅಂತ. ಸರ್ ಯಾಕೆ ಸರ್ ನೀವು ಅರ್ಥನೇ ಮಾಡ್ಕೊಳಲ್ಲಪ್ಪ ನಮ್ಮ ಪ್ರೊಡ್ಯೂಸರ್. ಯಾಕೆ ನನ್ಗೆ ಈ ತರ ಕಾಟ ಕೊಡ್ತೀರಾ? ಇಲ್ಲಮ್ಮ, ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಚೆನ್ನಾಗಿರ್ಬೇಕಾ ಬೇಡವಾ ಸರ್? ಈಗ ಏನಾಯ್ತು? ಇವರು ಈ ಹಾಡನ್ನು ಕಲ್ತು ನನಗೆ ಹೇಳ್ತಾರೆ. ನಾನು ಒಂದು ವಾರದಲ್ಲಿ ಕಲಿಬೇಕು ಸರ್ ಈ ಹಾಡು, ನಮಿತಾಗ ಹಾಡಕ್ಕೆ. ಎನ್ಕರೇಜ್ ಮಾಡು, ಯಾಕೆ ಹಂಗೆ ಮಾಡ್ತೀಯಾ? ಅಲ್ವಾ? ಹಾಡು ಕಲಿತೀನಿ ಇನ್ನೋಗಿ ಯಾಕೆ ಬೇಡ ಅಂತ. ಸರ್ ಮೇಡಮ್, ಹಾಡ್ ಕಲಿತೀನಿ ಅಂದ್ರೆ ನಾನು ಬೇಡ ಅಂತ ಹೇಳಲ್ಲ. ಇವ್ರು ಹಾಡ್ತಾರೆ ಅನ್ನೋದಕ್ಕೆ ನಾವು ಬೇಡ ಅಂತ ಹೇಳ್ಬೇಕು. ಇಲ್ಲ ಅದೇ ಅವ್ನು ಕಲಿತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಬಾಪ ನಾನು ಹೇಳ್ಕೊಡ್ತೀನಿ, ಬಾರ ನಮ್ಮ ಮನೆಗೆ ಬಾ, ನಾನು ಹೇಳ್ಕೊಡ್ತೀನಿ. ದಿಂಬು ಹಾಸಿಗೆ ಎಲ್ಲ ತಂದ್ಬಿಡ್ತೀನಿ. ಆಯ್ತು ಆಯ್ತು. ಯಾಕೆ ಅಷ್ಟು ಕಷ್ಟ? ಯಾಕೆ ಆ ಹಾಡು ಆನ್ ಮಾಡಿ ನೀವು ಲಿಪ್ ಕೊಟ್ಟರೆ ಆಯ್ತಲ್ಲ. ಹೇಗೂ ಸಿನಿಮಾದವರು ಅಭಿನಯ ಹೇಳ್ಕೊಡ್ಬೇಕು. ಅದೇ ಅಷ್ಟೇ. ಹೌದೌದು, ಹಾಡ್ಬೇಕಾಗಿ. ಓಕೆ, ಚೆನ್ನಾಗಿ ಹಾಡಿದ್ರಿ. ನೋಡೋಣ ನಮ್ಮ ಜಡ್ಜಸ್ ಏನು ಹೇಳ್ತಾರೆ. ಛಾಯಾ ಮ್ಯಾಮ್ ತುಂಬ ಚೆನ್ನಾಗಿ ಹಾಡಿದ್ರಪ್ಪ. ಏನಂದರೆ ಆ ಮೆಲೋಡಿ ಹೋಗಿ ಸ್ವಲ್ಪ ರಫ್ನೆಸ್ ಬಂತು ಅನಿಸ್ತು ನನಗೆ. ಅಂದರೆ ಸ್ಟಾರ್ಟಿಂಗೆಲ್ಲ ನೀಟಾಗಿ ಬರ್ತಾಯಿತ್ತು, ಕೊನೆಗೆ ಒಂದು ಸ್ವಲ್ಪ ವಾಯ್ಸು ರಫ್ ಆಗ್ತಾ ಹೋಯಿತು. ಅಂದರೆ ಆ ಹಾಡಲ್ಲಿರುವಂಥ ಮೆಲೋಡಿ ಒಂಚೂರು ಮಿಸ್ ಆಯ್ತಪ್ಪ. ಅದರ್ವೈಸ್ ಚೆನ್ನಾಗಿ ಹಾಡಿದ್ರಿ. ಇನ್ನು ಸ್ವಲ್ಪ ಈ ಥರ ತುಂಬ ಲವ್ ಸಾಂಗ್ ಇರೋದನ್ನ ಸ್ವಲ್ಪ ಮೆಲೋಡಿ ಮಾಡ್ಕೊಳ್ಳಿ ವಾಯ್ಸ್ ಅಷ್ಟೇ. ಅದು ಓಪನ್ ಆಗಿ ಹಾಡಕ್ಕೆ ಹೋಗಿ ಆ ಮೆಲೋಡಿ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕಪ್ಪ ಸರ್ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಅದೇ ಕೊನೆಯಲ್ಲಿ ನೀವು ಲೂಸ್ ಬಿಟ್ರಿ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ಅಲ್ಲಿವರೆಗೆ ಕಂಟ್ರೋಲ್ ಇತ್ತು, ಚರಣದ ಕೊನೆಯಲ್ಲಿ ಸ್ವಲ್ಪ ಕಂಟ್ರೋಲ್ ಹೋಯ್ತು. ಎಲ್ಲ ಟೈಪ್ ಹಾಡ್ತೀರಾ? ಅಂದರೆ ನೀವು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ. ಓ, ಚಾನ್ಸೇ ಇಲ್ಲ. ಇಲ್ಲ ಓಕೆ, ಅಭ್ಯಾಸ ಮಾಡಿ, ಚೆನ್ನಾಗಿರುತ್ತೆ. Okay, ವಾಯ್ಸು ಚೆನ್ನಾಗಿದೆ. ಓಕೆ ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಯಚೂರಿನ ಎಲ್ಲ ಸ್ಪರ್ಧಿಗಳು ಹಾಡಿದ್ದಾಗಿದೆ. ರಿಸಲ್ಟ್ಸ್ ನ ಅನೌನ್ಸ್ ಮಾಡೋದಕ್ಕೆ ಕರೆದು ಬಿಡೋಣ ನಮ್ಮ ಲವ್ಲಿ ಜಡ್ಜಸ್ BR ಛಾಯಾ ಮ್ಯಾಮ್, ಮನೋಹರ್ ಸರ್. ಜೋರಾದ ಚಪ್ಪಾಳೆ. ಓಕೆ, ರಿಸಲ್ಟ್ಸ್ ಅನೌನ್ಸ್ ಮಾಡೋಣ. ಇವತ್ತಿಂದ ಏನು ಗೊತ್ತಾ, ತುಂಬ ವಿಶೇಷವಾದ ಸಂಚಿಕೆ ಅನಿಸುತ್ತೆ. ಯಾಕೆಂದರೆ ಒಂದೇ ಇಬ್ಬರದು ಮಾರ್ಕ್ಸ್ ಕಂಪೇರ್ ಮಾಡ್ತಾ ಇದ್ವಿ. ಒಂದೇ ಥರ 5 ಜನದಿದೆ. ಎಷ್ಟು ಕಷ್ಟ ಆಗುತ್ತೆ. ಒಂದೇ ಮಾರ್ಕ್ಸು ಇಬ್ಬರು ಹಾಗೆ ಬಂದಿದೆ. ಕೊನೆಗೆ ಅದರಲ್ಲಿ ಕಾಮೆಂಟ್ಸ್ ಬರ್ಕೊಂಡಿದ್ವಲ್ಲ, ಅಂದರೆ ಏನು ಸಣ್ಣದು ಚೂರು ಅಂದರೆ ನಂದು ಇವ್ರದ್ದು ವಾಯ್ಸ್ ಕ್ರ್ಯಾಕ್ ಇರ್ಬೋದು, ಇಲ್ಲ ಒಂದು ಶ್ರುತಿ ಸೇರಿಲ್ಲದೆ ಇರ್ಬೋದು, ಇಲ್ಲ ತಾಳ ಎಲ್ಲೋ ಮಿಸ್ ಆಗಿರ್ಬೋದು, ಇಲ್ಲ ಸಾಹಿತ್ಯ ತಪ್ಪಾಗಿರ್ಬೋದು. ಆ ಥರದನ್ನು ನೋಡಿಕೊಂಡು ನಾವು ಅದರಲ್ಲಿ ಕಮ್ಮಿ ಮಾಡಿದ್ವಿ. ಅದರ್ವೈಸ್ ಎಲ್ಲರೂ ಚೆನ್ನಾಗಿ ಹಾಡಿದ್ರಪ್ಪ. ಸೊ ಹಾಗಾಗಿ ಇಬ್ಬರನ್ನೇ ಸೆಲೆಕ್ಟ್ ಮಾಡಬೇಕು. ಈಗ ಮನೋಹರ್ ಅವರು ಹೇಳ್ತಾರೆ. ಸರ್, ಮೊದಲನೇ ಸ್ಪರ್ಧಿ ಯಾರನ್ನ ಸೆಲೆಕ್ಟ್ ಮಾಡಿದಿರಿ? ಶ್ಯಾಮ್ ಸುಂದರ್. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಎರಡನೇ ಸ್ಪರ್ಧಿ ಎರಡನೆಯವರು ಮೂಕಪ್ಪ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ಮೂಕಪ್ಪ. ಇನ್ನು ಉಳಿದವರು ಚೆನ್ನಾಗಿ ಹಾಡಿರೋರನ್ನ ನಾವು ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀವಿ. ಇವತ್ತಿನ ಇದರಲ್ಲಿ ಇವರಿಬ್ಬರು ಆಯ್ಕೆಯಾಗಿದ್ದಾರೆ. ಮತ್ತೊಮ್ಮೆ ಜೋರು ಚಪ್ಪಾಳೆ ಇವರಿಬ್ಬರಿಗೂ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀವಿ. ನಾನು ನಿಮ್ಮ ಹೋಸ್ಟ್ ಅಂಡ್ ಹೋಸ್ಟ್ ನಮಿತಾ ರಾವ್, ವಿಕ್ರಮ್ ಸೂರಿ ಸೈನಿಂಗ್ ಆಫ್. ನೋಡ್ತಾ ಇರಿ ಡಿಡಿ ಚಂದನ, ಕೇಳ್ತಾ ಇರಿ ಗಾನ ಚಂದನ.